ಅನುದಾನದ ತಾರತಮ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ವಿಚಾರ ಇದು. ಇದೇ ವಿಚಾರಕ್ಕೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕ್ಲಾರಿಫಿಕೇಶನ್ ಕೊಡುವ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಅನುದಾನ ತಾರತಮ್ಯ ಅಂತೇಳಿ ಹೋರಾಟ ನಡೆಸಿದಂತಹ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಸುಳ್ಳು ಹೇಳುವಂತಹ ಕ್ಯಾಂಪೇನ್ ಅನ್ನು ಶುರು ಮಾಡಿದೆ ಅಂತ ಲೇವಡಿ ಮಾಡಿದ್ದಾರೆ. ಕ್ಲಾರಿಟಿ ಇಲ್ಲದೆ ಘೋಷಣೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಯುಪಿ ಅವಧಿಯಲ್ಲಿ 60,000 ಕೋಟಿ ಅನುದಾನವನ್ನು ಕೊಡಲಾಗಿತ್ತು. ಮೋದಿ ಅವಧಿಯಲ್ಲಿ 2.36 ಲಕ್ಷ ಕೋಟಿ ಅನುದಾನವನ್ನು ಕೊಡಲಾಗಿದೆ. ಇದು ಶೇಕಡ 243ಕ್ಕಿಂತ ಹೆಚ್ಚು ಅನುದಾನವನ್ನು ನಾವು ಕೊಟ್ಟಿದ್ದೇವೆ. ತೆರಿಗೆ ಪಾಲು ಯುಪಿಎ ಅವಧಿಯಲ್ಲಿ 80,000 ಕೋಟಿ ರೂಪಾಯಿ ಇತ್ತು ಅಂತೇಳಿ ಅಂಕಿ ಅಂಶಗಳ ಸಮೇತ ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್, ಸುಳ್ಳು ಹೇಳುವಂಥ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ತಮ್ಮ ಕೈಯಲ್ಲಿ ಆಗದೇ ಇರೋದಕ್ಕೆ ಹಲವಾರು ಜನ, ಸ್ವತಃ ಉಪಮುಖ್ಯಮಂತ್ರಿಗಳು, ಹಲವಾರು ಜನ ಶಾಸಕರು ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾ ಇರೋದು. ಮೊದಲು ಉಪಮುಖ್ಯಮಂತ್ರಿ ಇದಕ್ಕೆ ನಮಗೆ 40,000 ಕೋಟಿ ರೂಪಾಯಿ ಬೇಕಂತ ಹೇಳಿರೋದು. ಆನಂತರ ಬಸವರಾಜ ರಾಯರೆಡ್ಡಿ ಅವರು ಫೈನಾನ್ಷಿಯಲ್ ಅಡ್ವೈಸರ್ 58,000 ಕೋಟಿ ಬೇಕಾಗಿರೋದ್ರಿಂದ ನಮಗೆ ಸಾಕಾಗಿ ಹೋಗಿದೆ ಅಂತ ಹೇಳುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಪರ್ ಪ್ಲ್ಯಾನಿಂಗ್ ಇರಲಾರದಂತೆ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್, ಸುಳ್ಳು ಹೇಳುವಂಥ ಒಂದು ಕ್ಯಾಂಪೇನನ್ನು ಶುರು ಮಾಡಿದೆ. ತಮ್ಮ ಕೈಯಲ್ಲಿ ಆಗದೇ ಇರೋದಕ್ಕೆ ಹಲವಾರು ಜನ, ಸ್ವತಃ ಉಪಮುಖ್ಯಮಂತ್ರಿಗಳು, ಹಲವಾರು ಜನ ಶಾಸಕರು ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾ ಇರೋದು. ಮೊದಲು ಉಪಮುಖ್ಯಮಂತ್ರಿ ಇದಕ್ಕೆ ನಮಗೆ 40,000 ಕೋಟಿ ರೂಪಾಯಿ ಬೇಕಂತ ಹೇಳಿರೋದು. ಆನಂತರ ಬಸವರಾಜ ರಾಯರೆಡ್ಡಿ ಅವರು ಫೈನಾನ್ಷಿಯಲ್ ಅಡ್ವೈಸರ್ 58,000 ಕೋಟಿ ಬೇಕಾಗಿರೋದ್ರಿಂದ ನಮಗೆ ಸಾಕಾಗಿ ಹೋಗಿದೆ ಅಂತ ಹೇಳುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಪರ್ ಪ್ಲ್ಯಾನಿಂಗ್ ಇರಲಾರದಂತೆ ಇವರು ಘೋಷಣೆಗಳನ್ನು ಮಾಡಿರುವಂಥದ್ದು. ಆ ಘೋಷಣೆಗಳು ಅರ್ಧಂಬರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಂಬರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2014ರಿಂದ 2014ರವರೆಗೆ UPA ಕಾಲಖಂಡದಲ್ಲಿ ರಾಜ್ಯಕ್ಕೆ ಗ್ರ್ಯಾಂಟಿನ್ ಏಡ್ ಕೊಟ್ಟಿರುವಂಥದ್ದು 60,000 ಕೋಟಿ ರೂಪಾಯಿ, 60,000 crores. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಗ್ರ್ಯಾಂಟಿನ್ ಏಡ್ ಕೊಟ್ಟಿರುವಂಥದ್ದು ಇಲ್ಲಿವರೆಗೆ, ಅಂದರೆ ಇನ್ನೂ ಒಂದು ಕ್ವಾರ್ಟರ್ ರಿಲೀಸ್ ಮಾಡೋದಿದೆ, 2,36,000 ಕೋಟಿ ರೂಪಾಯಿ. ಮೀನ್ಸ್ ಟೋಟಲ್ ಇನ್ಕ್ರೀಸ್. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡುವ ಮೂಲಕ ಕಾಂಗ್ರೆಸ್ನ ಆರೋಪಗಳಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ, ಅಂಕಿ ಅಂಶದ ಸಹಿತ. ಲೋಕಸಮರದ ಸನಿಹದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತೇಳಿ ದೂಷಿಸುವಂತಹ ಕೆಲಸವನ್ನು ಮಾಡಿದರು. ಈ ಬೆನ್ನಲ್ಲೇ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗಿತ್ತು. ದೊಡ್ಡ ಮಟ್ಟದ ಜಟಾಪಟಿಗೂ ಕೂಡ ವೇದಿಕೆಯಾಗಿತ್ತು. ಲೋಕಸಮರದ ಸನಿಹದಲ್ಲಿ ರಾಜ್ಯದಲ್ಲಿ ಈ ವಿಚಾರ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ರಾಜಕೀಯ ಪಂಡಿತರುಗಳಿಂದ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ಅಂಕಿ ಅಂಶಗಳ ಸಮೇತ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ, ಕಾಂಗ್ರೆಸ್ನ ಆರೋಪಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರದಿಂದ ಮಲತಾಯಿ ಧೋರಣೆ ಆಗಿಲ್ಲ ಅಂಥೇಳಿ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಅನುದಾನ ರಿಲೀಸ್ ಆಗಿದೆ ಅನ್ನುವಂತಹ ಅಂಶವನ್ನ ರಿಲೀಸ್ ಮಾಡಿದ್ದಾರೆ. ಇವರು ಘೋಷಣೆಗಳನ್ನು ಮಾಡಿರುವಂಥದ್ದು. ಆ ಘೋಷಣೆಗಳು ಅರ್ಧಂಬರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಂಬರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2014ರಿಂದ 2014ರವರೆಗೆ UPA ಕಾಲಖಂಡದಲ್ಲಿ ರಾಜ್ಯಕ್ಕೆ ಗ್ರ್ಯಾಂಟಿನ್ ಏಡ್ ಕೊಟ್ಟಿರುವಂಥದ್ದು 60,000 ಕೋಟಿ ರೂಪಾಯಿ, 60,000 crores. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಗ್ರ್ಯಾಂಟಿನ್ ಏಡ್ ಕೊಟ್ಟಿರುವಂಥದ್ದು ಇಲ್ಲಿವರೆಗೆ, ಅಂದರೆ ಇನ್ನೂ ಒಂದು ಕ್ವಾರ್ಟರ್ ರಿಲೀಸ್ ಮಾಡೋದಿದೆ, 2,36,000 ಕೋಟಿ ರೂಪಾಯಿ. ಮೀನ್ಸ್ ಟೋಟಲ್ ಇನ್ಕ್ರೀಸ್ ಈಸ್ ಅರೌಂಡ್ 243%. ಇವರು ಘೋಷಣೆಗಳನ್ನು ಮಾಡಿರುವಂಥದ್ದು. ಆ ಘೋಷಣೆಗಳು ಅರ್ಧಂಬರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಂಬರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂಡಿಸುವಂಥ. ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್, ಸುಳ್ಳು ಹೇಳುವಂಥ ಒಂದು ಕ್ಯಾಂಪೇನನ್ನು ಶುರು ಮಾಡಿದೆ. ತಮ್ಮ ಕೈಯಲ್ಲಿ ಆಗದೇ ಇರೋದಕ್ಕೆ
ಹಲವಾರು ಜನ ಸ್ವತಃ ಉಪಮುಖ್ಯಮಂತ್ರಿಗಳು, ಹಲವಾರು ಜನ ಶಾಸಕರು ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾ ಇರೋದು. ಮೊದಲು ಉಪಮುಖ್ಯಮಂತ್ರಿ ಇದಕ್ಕೆ ನಮಗೆ 40,000 ಕೋಟಿ ರೂಪಾಯಿ ಬೇಕಂತ ಹೇಳಿರೋದು. ಆನಂತರ ಬಸವರಾಜ ರಾಯರೆಡ್ಡಿ ಅವರು ಫೈನಾನ್ಷಿಯಲ್ ಅಡ್ವೈಸರ್ 58,000 ಕೋಟಿ ಬೇಕಾಗಿರೋದ್ರಿಂದ ನಮಗೆ ಸಾಕಾಗಿ ಹೋಗಿದೆ ಅಂತ ಹೇಳಿರುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಪರ್ ಪ್ಲ್ಯಾನಿಂಗ್ ಇರಲಾರದಂತೆ ಇವರು ಘೋಷಣೆಗಳನ್ನು ಮಾಡಿರುವಂಥದ್ದು. ಆ ಘೋಷಣೆಗಳು ಅರ್ಧಂಬರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಂಬರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2014ರಿಂದ 2004ರಿಂದ 2010